ವರ್ಸಸ್ ಅದರ್ಸ್ ಅಂತ ಇಂಡಿಯಾದ ಎಲೆಕ್ಷನ್ ಆಗಿದೆ ಈ ಸಲ. ಸ್ವಘೋಷಿತ ದೇವಮಾನವ ಅಲ್ಲ, ಈ ಒಂದು ಪರಿಸ್ಥಿತಿ ಯಾಕೆ ಬಂತು ನಮ್ಮ ದೇಶದಲ್ಲಿ? ಇಂಥ ಒಂದು ಇಷ್ಟು ಪ್ರಬುದ್ಧವಾದಂಥ ಪ್ರಜಾಪ್ರಭುತ್ವ ರಾಷ್ಟ್ರ, ಇಡೀ ಜಗತ್ತಿಗೆ ನಮ್ಮ ದೇಶದ ಜನ ಇವತ್ತು ಉದ್ಯೋಗ ಅರಸಿ ಹೋಗ್ತಾರೆ. ಭಾಳ ತಂತ್ರಜ್ಞಾನದಲ್ಲಿ, ಬೌದ್ಧಿಕ ಮಟ್ಟದಲ್ಲಿ ಭಾಳ ದೊಡ್ಡ ಸ್ಥಾನದಲ್ಲಿರುವಂಥ ದೇಶ. ಇದೇನು ಯಾವುದೋ ದಕ್ಷಿಣ ಆಫ್ರಿಕಾದ ಯಾವುದೋ ಇದಲ್ಲ. ಇಂಥ ಒಂದು ಪ್ರಬುದ್ಧ ದೇಶದ ಜನ ಯೋಚನೆ ಆದರೆ ಜನರಿಗೆ ನಾವು ಬಿಟ್ಟಂಥ ಮಾಧ್ಯಮಗಳ ಮೂಲಕ ಇರ್ಬೋದು, ಬೇರೆ ಬೇರೆ ವೇದಿಕೆಗಳ ಮೂಲಕ ಇರ್ಬೋದು, ಇವತ್ತು ನಾಯಕರು ಆಡುವಂಥ ಮಾತುಗಳೇನಿದೆ ಅದೇ ಡಿಬೇಟ್ ಆಗಕ್ಕೆ ಶುರು ಆಗುತ್ತೆ. ನಾವು ಡಿಬೇಟಿಗೆ ಬಿಟ್ಟಿರೋ ವಿಷಯಗಳೇ ತಪ್ಪಿರುವಾಗ ಇಲ್ಲಿ ಏನು ಮಾತಾಡೋಕ್ಕಾಗುತ್ತೆ? ಇದು ಆಗಬೇಕಾಗಿತ್ತು. ವಿಷಯಾಧಾರಿತ ಚರ್ಚೆಗಳಾಗಬೇಕು. ನೀವು ಡಿಬೇಟ್ ಮಾಡಿ, ಚರ್ಚೆ ಮಾಡಿ, ಯಾವುದು ನಿಜವಾದ ಸಮಸ್ಯೆಗಳು, ನಾವು ಎದಕ್ಕೆ ಓಟ್ ಹಾಕ್ಬೇಕು ಅನ್ನುವಂಥದ್ದು ಆಗಬೇಕಾಗಿತ್ತು. ಬಹುಶಃ ಇಂಡಿಯಾ ಗಠಬಂಧನದಲ್ಲಿ ಒಂದು ಇಲೆಕ್ಷನ್ ಸ್ಟ್ರಾಟಜಿ ಮಾಡುವಾಗಲೇ ಇದನ್ನ ಬಹಳ ಸರಿಯಾಗಿ ಕೌಂಟರ್ ಮಾಡಬೇಕಾಗಿತ್ತು, ಇದನ್ನ ಚರ್ಚೆಗೆ ಬಿಡಬೇಕಾಗಿತ್ತು. ಮತ್ತು ಮೋದಿ ಅವರ ವಿರುದ್ಧ ಒಬ್ಬ ಪ್ರಬಲವಾದಂಥ ಕ್ಯಾಂಡಿಡೇಟ್ ಪ್ರಧಾನಿ ಅಂತ ಘೋಷಣೆ ಮಾಡುವಲ್ಲೇ ಅವರು ಮೊದಲೇ ವಿಫಲ ಆದರು. ಬಹುಶಃ ಅದು ಬಿಜೆಪಿಗೆ ಹೆಚ್ಚು ಅಡ್ವಾಂಟೇಜ್ ಆಗಿರುವಂಥದ್ದು. ಮತ್ತು ಬಿಜೆಪಿ ಬಹಳ ಕ್ಯಾಲ್ಕುಲೇಟೆಡ್ ಸ್ಟ್ರಾಟಜಿ. ಅವರು ಸಹಜವಾಗಿ 5 ವರ್ಷಕ್ಕೇನೆ ಆಡಳಿತ ವಿರೋಧಿಯಲ್ಲೇ ಬಂದೇ ಬರುತ್ತೆ. ಅದು ಒಂದು ರಾಜ್ಯ ಸರ್ಕಾರ ಇರ್ಬೋದು, ಇದು 10 ವರ್ಷದ ಸರ್ಕಾರ. ಇದಕ್ಕೆ ಆಡಳಿತ ವಿರೋಧಿಯಲ್ಲೇ ದೊಡ್ಡ ಪ್ರಮಾಣದಲ್ಲೇ ಇತ್ತು. ಅದನ್ನ ಬಹಳ ವ್ಯವಸ್ಥಿತವಾಗಿ ಕೌಂಟರ್ ಮಾಡಿದ್ರು. ಮೊದಲೇ ಹಂತದಲ್ಲಿ ಸಾಕಷ್ಟು ಜನ ಸಿಟ್ಟಿಂಗ್ ಎಂಪಿಗಳಿಗೆ ಟಿಕೆಟ್ ಕೊಡಲಿಲ್ಲ. ಅಲ್ಲಿ ಒಂದು ಬದಲಾವಣೆ ಮಾಡ್ಕೊಂಡ್ರು ಅವರು ಬಿಜೆಪಿ. ಸೊ ಅದು ಪ್ಲಸ್ ಪಾಯಿಂಟ್ ಆಗಿರುವಂತದ್ದು NDA ಮೈತ್ರಿಕೂಟಕ್ಕೆ. ಅದ್ರ ಜೊತೆಗೆ ಬಿಟ್ಟಂತ ವಿಷಯಗಳು, ಚರ್ಚೆಗೆ ಬಿಟ್ಟಂತ ವಿಷಯಗಳು, ಡಿಬೇಟ್ ಆಗಿರುವಂತ ವಿಷಯಗಳು, ಇವು ಕೂಡ ಎಲ್ಲೋ ಒಂದ್ ಕಡೆ ಜನರ ದಿಕ್ಕು ತಪ್ಪಿಸುವಂತದ್ದು. ಇಲ್ಲ ಈ ಮುಸ್ಲಿಮರಿಗೆಲ್ಲ ಸಂಪತ್ತು ಹಂಚಿಬಿಡ್ತಾರೆ, ತಾಳಿ ಕಿತ್ಕೊಂಡ್ಬಿಡ್ತಾರೆ, ಈ ತರದ ಒಂದು ಭಾವನಾತ್ಮಕ ವಿಷಯಗಳು ಕೂಡ ಎಲ್ಲ ಒಂದ್ ಕಡೆ ಈ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಬರಬೇಕಾಗತ್ತೆ ಅನ್ನುವಂಥ. NDA 101, ಇಂಡಿಯಾ ಕೂಟ 42, ಇಂಡಿ ಅಲಯನ್ಸ್ 42, NDAಗೆ 101. ಇಲ್ಲಿವರೆಗಿನ ಮತ ಎಣಿಕೆ ಶುರುವಾಗಿರುವ ಟ್ರೆಂಡ್ ಪ್ರಕಾರ ನಾವು ಹೇಳ್ತಾ ಇದ್ದೀವಿ. 154 ಕ್ಷೇತ್ರಗಳಿಂದ ಮಾತ್ರ ನಾವು ಮಾತಾಡ್ತಾ ಇರೋದು ಔಟ್ ಆಫ್ 543. ಇನ್ನೊಂದು ಕ್ಷೇತ್ರದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಸೂರತಲ್ಲಂತೂ ಆಲ್ರೆಡಿ ಗೆದ್ದಾಗಿದೆ, ಅವಿರೋಧ ಆಯ್ಕೆ 168 ಆಯ್ತು. ಈಗ ಅದರಲ್ಲಿ 115 ಕಾಂಗ್ರೆಸ್, 115 NDA, ಇಂಡಿಯಾ 42. ಕಾಂಗ್ರೆಸ್ ಮತ್ತು ಈ BJP ಕೂಟಗಳ ನಡುವಿನ ದೊಡ್ಡ ಸಮರ ಇದು ಈ ಬಾರಿ. ಯಾರಿಗೆ ಗದ್ದುಗೆ ಸಿಗುತ್ತೆ ಎನ್ನುವುದರ ಟ್ರೆಂಡ್ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಲ್ಲಿ ಯಾರಿಗೆ ಸಿಗಬೇಕಾಗತ್ತೆ ಅಂತ ಹೇಳಿ ಈ ಚರ್ಚೆ ನಾನು ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್ ಆಗುತ್ತೆ.